ಹಾಯ್ ಹಲೋ ನಮಸ್ಕಾರ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸೇರಿದಂತೆ ಒಟ್ಟು 14 ಮುಸ್ಲಿಂ ರಾಷ್ಟ್ರಗಳಿಗೆ ಸೌದಿ ಅರೇಬಿಯಾ ಒಂದು ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ಸೌದಿ ಅರೇಬಿಯಾಗೆ ಹೋಗುವ ಈ ರಾಷ್ಟ್ರಗಳಿಗೆ ವೀಸಾ ನಿಯಮ ಬದಲಾಗುತ್ತೆ. ವೀಸಾ ಸಿಗೋದು ಕೂಡ ಕಷ್ಟ ಆಗಬಹುದು. ಅವರ ಅತಿರೇಕದ ಭಕ್ತಿಗೆ ಸೌದಿ ಅರೇಬಿಯಾದಲ್ಲಿ ತೊಂದರೆಗಳು ಆಗಬಾರದೆಂದು ಒಂದಷ್ಟು ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಈ ನಿಯಮಗಳು ಫೆಬ್ರವರಿ 1ರಿಂದಲೇ ಜಾರಿಗೆ ಬಂದಿವೆ. ಸೌದಿ ಅರೇಬಿಯಾದ ಈ ಹೊಸ ರೂಲ್ಸ್ನಿಂದ ಯಾರಿಗೆ ನಷ್ಟ ಆಗುತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಹೆಚ್ಚು ನಷ್ಟವಾಗೋದಂತೂ ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಏನಿದು? ಸೌದಿ ಅರೇಬಿಯಾ 14 ಮುಸ್ಲಿಂ ರಾಷ್ಟ್ರಗಳಿಗೆ ತೊಂದರೆ ಆಗುವಂತ ಹೊಸ ರೂಲ್ಸ್ ತರ್ತಿದೆ. ಇದರಿಂದ ಪಾಕಿಸ್ತಾನಕ್ಕೆ ಯಾಕೆ ಹೆಚ್ಚು ನಷ್ಟ? ಈ ಪಟ್ಟಿಯಲ್ಲಿ ನಮ್ಮ ದೇಶದ ಮುಸ್ಲಿಮರು ಇದ್ದಾರಾ? ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಜಗತ್ತಿನ ಮುಸ್ಲಿಮರು ಅತ್ಯಂತ ಪವಿತ್ರ ಅಂತ ಭಾವಿಸುವ 2 ಪುಣ್ಯ ಕ್ಷೇತ್ರಗಳು ಅಂದ್ರೆ ಒಂದು ಮೆಕ್ಕಾ, ಇನ್ನೊಂದು ಮದೀನಾ. ಇಸ್ಲಾಂ ಧರ್ಮದಲ್ಲಿ ಜೀವನದಲ್ಲಿ ಹಜ್ ಕರ್ಮಗಳನ್ನು ಮುಗಿಸಬೇಕೆಂಬುದು ಪ್ರತಿಯೊಬ್ಬ ಮುಸಲ್ಮಾನರ ಆಸೆ. ಯಾತ್ರಾರ್ಥಿಗಳಿಗೆ ಇದು ಆಧ್ಯಾತ್ಮಿಕ ಅನುಭವವಾಗಿದ್ದು, ಇಲ್ಲಿಗೆ ಭೇಟಿ ನೀಡಿದರೆ ಪಾಪಗಳು ಕಳೆದು ಹೋಗುತ್ತವೆ ಎಂಬ ನಂಬಿಕೆ. ಮೆಕ್ಕೆಗೆ ಭೇಟಿ ನೀಡುವುದರಿಂದ ದೇವರಿಗೆ ನಾವು ಮತ್ತಷ್ಟು ಹತ್ತಿರ ಆಗುತ್ತೇವೆ ಎಂಬ ಭಾವನೆ ಮುಸ್ಲಿಮರದು. ಹೀಗಾಗಿ ಜಗತ್ತಿನಲ್ಲಿರುವ ಮುಸ್ಲಿಮರು ಸೌದಿ ಅರೇಬಿಯಾದಲ್ಲಿರುವ ಈ ಪವಿತ್ರ ನಗರ ಮೆಕ್ಕಾಗೆ ಹಜ್ ಯಾತ್ರೆ ಕೈಗೊಳ್ಳುತ್ತಾರೆ. ಆದರೆ ಸೌದಿ ಅರೇಬಿಯಾಗೆ ತಲೆನೋವಾಗಿರೋದು 14 ದೇಶಗಳ ಮುಸ್ಲಿಮರಿಂದ. ಹಾಗಾದ್ರೆ ಅವರಿಂದ ಅಲ್ಲಿ ಏನಾಗುತ್ತಿದೆ? ಅವರು ಅಲ್ಲಿ ಹೋಗಿ ಏನ್ ಮಾಡ್ತಾರೆ? ಆ ಪಟ್ಟಿಯಲ್ಲಿ ಯಾವೆಲ್ಲ ದೇಶಗಳು ಇವೆ? ಈ ಎಲ್ಲದರ ಬಗ್ಗೆ ಮಾಹಿತಿ ಹೇಳ್ತೀನಿ. ಅದಕ್ಕೂ ಮುನ್ನ ಮೆಕ್ಕಾ ವಿಶೇಷತೆ ಬಗ್ಗೆ ಒಂದಷ್ಟು ನಿಮ್ಮ ಮುಂದೆ ಇಡಲು ಪ್ರಯತ್ನ ಮಾಡ್ತೇನೆ. ವೀಕ್ಷಕರೇ, ಮೆಕ್ಕಾ ಸೌದಿ ಅರೇಬಿಯಾದಲ್ಲಿ ಅತಿ ಹೆಚ್ಚು ಜನ ನೆಲೆಸಿರುವ 3ನೇ ಅತಿ ದೊಡ್ಡ ನಗರ. ಸೌದಿ ಅರೇಬಿಯಾದ ಮೆಕ್ಕಾ ಪ್ರಾಂತ್ಯದ ರಾಜಧಾನಿ. ಇದು ಕೆಂಪು ಸಮುದ್ರದ ತೀರದಲ್ಲಿರುವ ಜದ್ದಾದಿಂದ 70 ಕಿಲೋಮೀಟರ್ ದೂರದಲ್ಲಿ, ಸಮುದ್ರ ಮಟ್ಟದಿಂದ 277 ಮೀಟರ್ ಎತ್ತರದ ಕಣಿವೆ ಪ್ರದೇಶದಲ್ಲಿದೆ. ಇಲ್ಲಿ ಒಟ್ಟು 4.2 ಮಿಲಿಯನಷ್ಟು ಜನ ಇದ್ದಾರೆ. ಅದರಲ್ಲಿ ಶೇಕಡ 44.5ರಷ್ಟು ಸೌದಿ ಅರೇಬಿಯಾದ ಜನರೇ ಇದ್ದಾರೆ. ಉಳಿದವರು ಹೊರ ದೇಶದ ಪ್ರಜೆಗಳು ಅನ್ನೋದು ಇಲ್ಲಿ ಗಮನಾರ್ಹ ಅಂಶ. ಹಾಗೆಯೇ ಈ ಹಜ್ ಯಾತ್ರೆಗೆ ಮುಸ್ಲಿಮರಿಗೆ ಬಿಟ್ಟು ಯಾವ ಮತದವರಿಗೂ ಪ್ರವೇಶವಿಲ್ಲ. ಮೆಕ್ಕಾದಲ್ಲಿ ಮುಸ್ಲಿಮೇತರಿಗೆ ಪ್ರವೇಶ ಇಲ್ಲ ಅನ್ನೋದಷ್ಟೇ ಅಲ್ಲ, ಮೆಕ್ಕಾ ಮೂಲಕ ಮತ್ತೊಂದು ಊರಿಗೆ ಹಾದು ಹೋಗೋದಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಕೊಡೋದಿಲ್ಲ. ಇನ್ನು ಮೆಕ್ಕಾಗೆ ಪ್ರತಿ ವರ್ಷ 7 ಕೋಟಿಯಷ್ಟು ಜನ ಬಂದೋಗ್ತಾರೆ. ಈ ಪೈಕಿ 14 ದೇಶಗಳ ಜನ ಈ ಪ್ರದೇಶಕ್ಕೆ ಪದೇ ಪದೇ ಬರ್ತಾರೆ. ಬಂದವರು ಹೆಚ್ಚು ದಿನಗಳ ಕಾಲ ಇಲ್ಲೇ ಉಳಿದುಕೊಳ್ಳುತ್ತಾರೆ. ಯಾವ ಮುನ್ಸೂಚನೆ ಇಲ್ಲದೆ ಯಾವಾಗ ಬೇಕೋ ಆವಾಗ ಬರುವ ಅತಿ ವಿಶ್ವಾಸಿಗಳ ಕಾರಣಕ್ಕೆ ಮೆಕ್ಕಾದಲ್ಲಿ ಜನಸಂದಣಿ ಹೆಚ್ಚಾಗುತ್ತಿದೆ. ಹೀಗಾಗಿ ಅವರನ್ನು ನಿಯಂತ್ರಿಸುವ ಸಲುವಾಗಿ ಸೌದಿ ಅರೇಬಿಯಾ ಹೊಸ ನಿಯಮ ತಂದಿದೆ. ಹಾಗಾದ್ರೆ ಸೌದಿ ಅರೇಬಿಯಾದ ನಿದ್ದೆ ಕೆಡಿಸಿರುವ ದೇಶಗಳು ಯಾವುವು ಅನ್ನೋದನ್ನು ನೋಡೋದಾದ್ರೆ ಮೊದಲಿಗೆ ನಮಗೆ ಕಾಣಿಸೋದು ಪಾಕಿಸ್ತಾನ, ಅನಂತರದಲ್ಲಿ ಬಾಂಗ್ಲಾದೇಶ, ತದನಂತರ ಅಲ್ಜೀರಿಯಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾಕ್, ಜೋರ್ಡಾನ್, ಮೊರಾಕೊ, ನೈಜೀರಿಯಾ, ಪಾಕಿಸ್ತಾನ, ಸುಡಾನ್, ಟುನೇಷಿಯಾ ಮತ್ತು ಯಮನ್ ದೇಶಗಳಿವೆ. ಅಲ್ಲಿಗೆ 13 ದೇಶಗಳು ಆಯಿತು. ಇನ್ನು 14 ದೇಶ ಯಾವುದು ಅಂತ ಗೊತ್ತಾ? ನಮ್ಮ ಭಾರತ. ಇಲ್ಲಿ ಏನಾಗ್ತಿತ್ತು ಅಂದ್ರೆ ಸೌದಿ ಅರೇಬಿಯಾ ಪ್ರವಾಸಿಗರಿಗೆ 1 ವರ್ಷದವರೆಗೆ ಮಾತ್ರ ವೀಸಾ ಕೊಡ್ತಿತ್ತು. ಆದ್ರೆ ಇಂದಿನ ಉದ್ದೇಶ ಸೌದಿ ಅರೇಬಿಯಾ ಟೂರಿಸಂ ಅಭಿವೃದ್ಧಿ ಪಡಿಸುವುದು ಆಗಿತ್ತು. ದೂರದಿಂದ ಬಂದಂತಹ ಶ್ರೀಮಂತರು ಬೇಕಾದ್ರೆ 1 ವರ್ಷದವರೆಗೆ ಸೌದಿ ಅರೇಬಿಯಾದ ನಾನಾ ಭಾಗಗಳಲ್ಲಿ, ನಾನಾ ನಗರಗಳಲ್ಲಿ, ಐಷಾರಾಮಿ ಹೋಟೆಲ್ಗಳಲ್ಲಿ ಉಳಿದುಕೊಂಡು ಸ್ಥಳಗಳನ್ನು ವೀಕ್ಷಣೆ ಮಾಡಬಹುದಾಗಿತ್ತು. ಇದರಿಂದ ಪೆಟ್ರೋಲ್ ಜೊತೆಗೆ ಟೂರಿಸಂನಿಂದ ಹಣ ಹೆಚ್ಚಾಗಿ ಸೌದಿ ಅರೇಬಿಯಾ ಸರ್ಕಾರಕ್ಕೆ ಸಿಗುತ್ತಿತ್ತು. ಇಲ್ಲಿ ಸೌದಿ ಅರೇಬಿಯಾಗೆ ಲಾಭ ಆಗಲಿ ಅನ್ನೋ ಒಂದು ಕಾರಣಕ್ಕೆ 1 ವರ್ಷದವರೆಗೆ ವೀಸಾ ಕೊಡಲಾಗುತ್ತಿತ್ತು. ಈಗ ವೀಸಾ ಅವಧಿನೇ ಸೌದಿ ಅರೇಬಿಯಾಗೆ ಮುಳುವಾಗುತ್ತಿದೆ. ಅದಕ್ಕೆ ಕಾರಣ ನಾನು ಆಗಲೇ ಹೇಳಿದಂತೆ ಪಾಕಿಸ್ತಾನ ಸೇರಿ 14 ರಾಷ್ಟ್ರಗಳು. ಇಂಡೋನೇಷಿಯಾ ಹೊರತುಪಡಿಸಿದರೆ ಬಹುತೇಕ ಎಲ್ಲ ದೇಶಗಳು ಸೌದಿ ಅರೇಬಿಯಾ ಹತ್ತಿರದಲ್ಲಿವೆ. ಈ ಅಕ್ಕಪಕ್ಕ ದೇಶದ ಜನರು ಏನ್ ಮಾಡ್ತಾರೆ ಅಂದ್ರೆ, ಹೇಗೋ 1 ವರ್ಷದವರೆಗೆ ವೀಸಾ ಇದೆಯಲ್ಲ ಅಂತ ಯಾವಾಗ ಬೇಕೋ ಅವಾಗ ಹೊರಟು ಬಿಡ್ತಾರೆ. ಇದರಿಂದ ಮೆಕ್ಕಾ ಮದೀನೆಗಳಲ್ಲಿ ಜನಸಂದಣಿ ಹೆಚ್ಚಾಗ್ತಾ ಹೋಗ್ತಿತ್ತು. ಇದರಿಂದ ಸೌದಿ ಅರೇಬಿಯಾಗೆ ಎಷ್ಟು ಜನ ಬರ್ತಾರೋ ಅಂತ ಅಂದಾಜು ಸಿಗುತ್ತಿರಲಿಲ್ಲ. ಹೀಗಾಗಿ ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳಲು ಕಷ್ಟವಾಗ್ತಿತ್ತು. ಇದನ್ನು ಮೊನ್ನೆ ಅಂದ್ರೆ 2024ರಲ್ಲಿ ಪ್ರವಾಹದ ಕಾರಣದಿಂದ ಜಾಸ್ತಿ ಜನ ಸೇರಿದ್ರಿಂದ ಉಂಟಾದ ಕಾಲ್ತುಳಿತದಿಂದ 1200 ಮಂದಿ ಸಾವನ್ನಪ್ಪಿದ್ದರು. ಇದರಿಂದ ಎಚ್ಚೆತ್ತುಕೊಂಡಿರುವ ಸೌದಿ ಅರೇಬಿಯಾ ಇನ್ನು ಮುಂದೆ ಹೇಳದೆ ಕೇಳದೆ ಯಾವಾಗ ಬೇಕೋ ಆವಾಗ ಬರುವ ಜನರಿಗೆ ಮೂಗುದರ ಹಾಕಲು
ಮುಂದೆ ಆಗುವ ಅನಾಹುತ ತಪ್ಪಿಸಲು ಮುಂದಾಗಿದೆ. ಇದರ ಮೊದಲ ಭಾಗವಾಗಿ ಈ 14 ರಾಷ್ಟ್ರಗಳ ಜನರ ಮೇಲೆ ಗೆದ್ದ ಪ್ರಹಾರಕ್ಕೆ ಮುಂದಾಗಿದೆ. ಇನ್ನು ಮುಂದೆ ಈ 14 ದೇಶಗಳ ಜನರಿಗೆ ವರ್ಷ ಪೂರ್ತಿ ವೀಸಾ ಇರೋದಿಲ್ಲ. ಕೇವಲ ಒಂದು ಅವಧಿಗೆ ಮಾತ್ರ ನಿಗದಿತ ವೀಸಾ ಕೊಡ್ತಾರೆ. ಆದ್ರೆ ಇದು ಹಜ್ ಯಾತ್ರಾರ್ಥಿಗಳಿಗೆ, ವ್ಯಾಪಾರ ವಹಿವಾಟು ನಡೆಸುವವರಿಗೆ ಅನ್ವಯ ಆಗುವುದಿಲ್ಲ. ವೀಕ್ಷಕರೇ, ಆಫ್ರಿಕಾ ದೇಶಗಳು ಹಾಗೂ ಪಾಕಿಸ್ತಾನ, ಬಾಂಗ್ಲಾದೇಶಗಳಿಂದ ಸೌದಿ ಅರೇಬಿಯಾ ವಿಚಿತ್ರ ಸಮಸ್ಯೆ ಎದುರಿಸುತ್ತಿದೆ. 1 ವರ್ಷ ಅವಧಿಯ ವೀಸಾ ತೆಗೆದುಕೊಳ್ಳುವ ಪಾಕ್ ಪ್ರಜೆಗಳು ಅಲ್ಲಿನ ಮೆಕ್ಕ ಮದೀನಕ್ಕೆ ಸೇರಿಕೊಳ್ತಾರೆ. ಹಾಗೆ ಹೋಗುವ ಪಾಕ್ ಪ್ರಜೆಗಳು ಅಲ್ಲಿ ಭಿಕ್ಷೆ ಬೇಡುವುದಕ್ಕೆ ಕಳ್ಳತನ ಮಾಡುವಂತಹ ಕೆಲಸಕ್ಕೆ ಇಳಿತಾರೆ. ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಅನಿಸಿಕೊಂಡಿರುವ ಸೌದಿ ಅರೇಬಿಯಾದಲ್ಲಿ, ಅದರಲ್ಲೂ ಅವರು ಇಸ್ಲಾಮಿಕ್ ಜಗತ್ತಿನಿಂದ ಅತಿ ಹೆಚ್ಚು ಗೌರವ ಪಡೆದುಕೊಳ್ಳುತ್ತಿರುವ ಮೆಕ್ಕ ಮದೀನಗಳಲ್ಲಿ ದಾರಿಯುದ್ದಕ್ಕೂ ಭಿಕ್ಷುಕರು ನಿಂತು ಭಿಕ್ಷೆ ಬೇಡುತ್ತಿದ್ದರೆ, ಹಜ್ ಯಾತ್ರೆಗೆ ಅಂತ ಬರುವ ಯಾತ್ರಿಗಳ ವಸ್ತುಗಳನ್ನು ಜೇಬನ್ನು ಕತ್ತರಿಸಿದರೆ ಅದರಿಂದ ಸೌದಿ ಅರೇಬಿಯಾಗೆ ಕಿರಿಕಿರಿ ಜೊತೆಗೆ ಅವಮಾನ ಆಗದೆ ಇರೋದು. ಈ ಬಗ್ಗೆ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಈ ಹಿಂದೆ ಹೇಳಿತ್ತು, ನೀವು ಭಿಕ್ಷೆ ಬೇಡುವವರನ್ನು, ಕಳ್ಳತನ ಮಾಡುವವರನ್ನು ನಮ್ಮ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಡಿ ಅಂತ ಈ ಹಿಂದೆ ಹೇಳಿತು. ಆದರೆ ಪಾಪ ಪಾಕಿಸ್ತಾನದಲ್ಲಿ ಅಲ್ಲಿನ ಪ್ರಧಾನಿ, ಅಲ್ಲಿನ ಸೇನಾಧಿಕಾರಿ ಭಿಕ್ಷೆಗೆ ಅಂತ ನಾನಾ ದೇಶಗಳಿಗೆ ಹೋಗುವಾಗ ಅಲ್ಲಿನ ಜನರಿಗೆ ನೀವು ಹೋಗ್ಬೇಡಿ ಅಂತ ಹೇಳೋದಕ್ಕೆ ಆಗುತ್ತಾ? ಸೊ ಹಾಗಾಗಿ ಪಾಕಿಸ್ತಾನ ಭಿಕ್ಷಕರ ಸಂಖ್ಯೆ ಕಡಿಮೆ ಆಗಲಿಲ್ಲ. ಕೆಲವರು ಅದನ್ನೇ ಫುಲ್ ಟೈಮ್ ಜಾಬ್ ಆಗಿ ಮಾಡಿಕೊಂಡ್ರು. ಇಂಥ 100 ಮಂದಿಯನ್ನು ಸೌದಿ ಪಾಕಿಸ್ತಾನಕ್ಕೆ ಡಿಪೋರ್ಟ್ ಕೂಡ ಮಾಡ್ತು. ಅಲ್ಲಿ ಡ್ರಗ್ಸ್ ಮಾರುತ್ತಿದ್ದವರು ಹಾಗೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರನ್ನು ನೇರವಾಗಿ ನೇಣಿಗೆ ಕೂಡ ಹಾಕಿದ್ರು. ಇಷ್ಟಾದ್ರೂ ಕೂಡ ಸೌದಿ ಅರೇಬಿಯಾಗೆ ಪಾಕಿಗಳ ಸಮಸ್ಯೆ ತಪ್ಪಲಿಲ್ಲ. ಹೀಗಾಗಿ ಪಾಕಿಸ್ತಾನದಿಂದ ಬರುವ ಭಿಕ್ಷುಕರನ್ನು ಕಂಟ್ರೋಲ್ ಮಾಡೋದಕ್ಕೆ ವೀಸಾ ರಿಸ್ಟ್ರಿಕ್ಷನ್ ಏರಲಾಗಿದೆ. ಇನ್ನು ಆಫ್ರಿಕಾದ ದೇಶಗಳ ಜನರ ಸಮಸ್ಯೆ ಕೂಡ ಪಾಕಿಸ್ತಾನಗಳಿಗಿಂತ ಭಿನ್ನವಾಗೇನಿಲ್ಲ. ಅಲ್ಲಿ ಬಡತನ ಇದೆ, ಶ್ರೀಮಂತ ದೇಶಗಳಿಗೆ ಹೋಗ್ತಾರೆ, ಬಡವರಿಗೆ ದಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅನ್ನೋರ ಮುಂದೆ ಇವರು ಬೇಡಿಕೊಳ್ತಾರೆ. ಹೀಗಾಗಿ ಆಫ್ರಿಕಾ ದೇಶಗಳು ಕೂಡ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಇಲ್ಲಿ ಏನಾಗ್ತಿತ್ತು ಅಂದ್ರೆ, ವೀಸಾ ಪಡೆದುಕೊಂಡ ಕೆಲವರು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಿದ್ರಂತೆ. ಇದು ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಿಸುವವರ ಮಟ್ಟಿಗೆ ಪರಿಣಾಮ ಬೀರಿದಂತೆ. ಸೌದಿ ಅರೇಬಿಯಾದಲ್ಲಿ ಸದ್ಯದ ಲೆಕ್ಕಾಚಾರದ ಪ್ರಕಾರ 3,45,00,000 ಜನ ವಾಸ ಮಾಡ್ತಿದ್ದಾರಂತೆ. ಅದರಲ್ಲಿ 40% ಜನ ಹೊರ ದೇಶದವರೇ ಇದ್ದಾರಂತೆ. ಅದರಲ್ಲೂ ಇಲ್ಲಿರುವ ವಲಸಿಗ ಕಾರ್ಮಿಕರ ಪೈಕಿ ಅತಿ ಹೆಚ್ಚು ಜನ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸೇರಿದವರಂತೆ. ಸೌದಿ ಅರೇಬಿಯಾ 14 ದೇಶಗಳ ಮೇಲೆ ಒಂದು ನಿರ್ಬಂಧ ಹೇರಿದೆ. ಹಾಗಂತ ಈ 14 ದೇಶಗಳ ಜನರಿಗೆ ಹಜ್ ಯಾತ್ರೆಗಳಿಗೆ ಬರೋದಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ. ವೀಕ್ಷಕರೇ, ಭಾರತೀಯರಿಗೆ ಇಂಡೋನೇಷ್ಯಾದ ಜನರಿಗೆ ನಿರ್ಬಂಧ ವಿಧಿಸೋದಕ್ಕೆ ಕಾರಣ, 1 ವರ್ಷ ಪೂರ್ತಿ ವೀಸಾ ಕೊಟ್ರೆ ಇವರು ಯಾವಾಗಂದ್ರೆ ಯಾವಾಗ ಹೇಳ್ದೆ ಕೇಳದೆ ಹೋಗೋದು ಹೆಚ್ಚಾಗುತ್ತೆ ಅನ್ನೋದು ಸೌದಿ ಅರೇಬಿಯಾ ಕೊಡ್ತಿರುವ ಕಾರಣ. ಸಾಮಾನ್ಯವಾಗಿ ನಮಗೆ ಅಂದ್ರೆ ಭಾರತೀಯರಿಗೆ, ಮುಸ್ಲಿಮರು ಇರಲಿ ಹಿಂದೂ ಇರಲಿ, ಮೂಲ ಒಂದೇ ನೋಡಿ. ಹೀಗಾಗಿ ಸ್ವಲ್ಪ ಭಕ್ತಿ ಅನ್ನೋದು ಹೆಚ್ಚಿರುತ್ತೆ. ಜೇಬಲ್ಲಿ ಸ್ವಲ್ಪ ದುಡ್ಡು ಸೇರಿದ್ರೆ ಯಾವಾಗ ಬೇಕೋ ಅವಾಗ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ಬಿಡ್ಬೇಕು ಅನ್ನೋ ಭಾವಿಸೋರು ನಮ್ಮಲ್ಲಿ ಸಿಕ್ಕಾಪಟ್ಟ ಜನ ಇದ್ದಾರೆ. ಹೇಗೆ ನಾವು ತಿರುಪತಿಗೆ, ಶಿರಡಿಗೆ ಪದೇ ಪದೇ ಹೋಗ್ತೀವೋ ಹಾಗೆ ಮುಸ್ಲಿಮನವರು ಕೂಡ 1 ವರ್ಷದ ಅವಧಿ ವೀಸಾ ಸಿಕ್ಕರೆ ಮೆಕ್ಕಾಗೆ, ಮದೀನಾಗೆ ಹೋಗ್ಬಿಟ್ಟು ಬರಬೇಕು ಅಂದ್ಕೊಳ್ತಾರೆ. ಅದರಲ್ಲಿ ತಪ್ಪಿಲ್ಲ ಬಿಡಿ. ಆದ್ರೆ ಪದೇ ಪದೇ ಹೋಗ್ತಿರೋದ್ರಿಂದ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತಿದೆ ಅಂತೆ, ಅಲ್ಲಿ ಜನಸಂದಣಿ ಹೆಚ್ಚಾಗುತ್ತಿದೆ ಅಂತೆ. ಹೀಗಾಗಿ ಸೌದಿ ಅರೇಬಿಯಾ ಭಾರತ ಮತ್ತು ಇಂಡೋನೇಷ್ಯಾ ಜನರನ್ನು ಕೂಡ ನಿರ್ಬಂಧಿತ ಪಟ್ಟಿಗೆ ಸೇರ್ಪಡೆ ಮಾಡಿದೆ. ವೀಕ್ಷಕರೇ, ಇದು ಸೌದಿ ಅರೇಬಿಯಾದ ಹೊಸ ವೀಸಾ ನೀತಿಯ ಕುರಿತಾದ ಮಾಹಿತಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.